ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಿಕ್ಕೆ ಯಾವ ರೀತಿ ವ್ಯವಸ್ಥಿತ ಸಂಚನ್ನ ರೂಪಿಸಿದ್ರು ಈ ಆರೋಪಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಅವರ ಮನೆಯಿಂದ 200 ಮೀಟರ್ ದೂರದಲ್ಲಿ ಕಾಯ್ತಾ ಕೂತಿದ್ರಂತೆ. ಪಂಚರ್ ಶಾಪ್ ನೋಡಿ, ಕ್ರೈಮ್ ಸೀನ್ನಲ್ಲಿ ಏನೆಲ್ಲ ಇನ್ವಾಲ್ವ್ ಆಗ್ತಾ ಇದೆ. ಒಂದು ಪಂಚರ್ ಶಾಪ್ ಬಳಿಯಲ್ಲಿ ಕಾಯ್ತಾ ಇದ್ದ ಫೋಟೋ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಿಡ್ನಾಪ್ಗೆ ಹೊಂಚಾಕಿ ಫಾಲೋ ಮಾಡಿತ್ತು ಈ ಗ್ಯಾಂಗ್. ಮದಕರಿ ವೃತ್ತ, ಚಿತ್ರದುರ್ಗದ ಮದಕರಿ ವೃತ್ತದಿಂದ ಫಾರ್ಮಸಿಗೆ ಹೋಗುವ ಮುನ್ನ ಈತನನ್ನ ಕಿಡ್ನಾಪ್ ಮಾಡಲಾಗಿದೆ. ಬಾಲಾಜಿ ಬಾರ್ ಮುಂದೆ ಕಿಡ್ನಾಪ್ ಮಾಡಿದ್ದಾರೆ ಆರೋಪಿಗಳು. ಪಂಚರ್ ಶಾಪ್ ಬಳಿಯಲ್ಲಿ ಆಟೋದಲ್ಲೇ ಕುಳಿತು ಕಾಯ್ತಾ ಇದ್ದ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರೇಣುಕಾಸ್ವಾಮಿಯನ್ನ ಯಾವ ರೀತಿ ಫಾಲೋ ಮಾಡಿದ್ರು ಈ ಗ್ಯಾಂಗ್ ಅಂತ ಹೇಳಿ. ಆಟೋದಲ್ಲಿ ಕುತ್ಕೊಂಡು ಫೋಟೋ ತೆಗೆದು ಕಳಿಸಿದ್ದಾರೆ. ಅದು ಯಾರಿಗೆ ಅಪ್ಡೇಟ್ ಮಾಡೋದಿತ್ತು. ರೇಣುಕಾಸ್ವಾಮಿ ಆತ ಓಡಾಡ್ತಾ ಇದ್ದ ರೋಡ್, ಅವ್ರ ಮನೆಯಿಂದ ಒಂದು 200 ಮೀಟರ್ ದೂರ ಪಂಚರ್ ಅಂಗಡಿ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆತ ರೋಡ್ನಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಆತನ ಫೋಟೋವನ್ನ ಆಟೋದಲ್ಲಿ ಕುಳಿತುಕೊಂಡು ಕ್ಲಿಕ್ಕಿಸಿದ್ದಾರೆ. ಈ ಫೋಟೋ ಅಪ್ಡೇಟ್ ಕೂಡ ಅವರಿಗೆ ಕಂಟಕವಾಗಿದೆ. ಈ ಎಲ್ಲ ಫೋಟೋಗಳು, ಆರೋಪಿ ಮೊಬೈಲ್ನಲ್ಲಿದ್ದ ಫೋಟೋಗಳು ಇದೀಗ ಚಾರ್ಜ್ ಶೀಟ್ನ ಭಾಗವಾಗಿ ಹೋಗಿದೆ. ಹೆಂಗೆ ಪ್ಲಾನ್ ಮಾಡಿ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೇಮ್ ಸ್ಪಾಟ್ ಎಲ್ಲಿ ಈ ಗ್ಯಾಂಗ್ ರೇಣುಕಾಸ್ವಾಮಿಗೋಸ್ಕರ ಕಾದು ಕುಳಿತಿತ್ತು, ಅದೇ ಸ್ಪಾಟ್ನ ದೃಶ್ಯವನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಇದೇ ಜಾಗದಲ್ಲಿ ರೇಣುಕಾಸ್ವಾಮಿ ಮನೆಯಿಂದ ಆಚೆ ಬಂದು ಮೆಡಿಕಲ್ ಶಾಪ್ ಕಡೆಗೆ ಹೋಗೋ ಸಂದರ್ಭದಲ್ಲಿ ಆಟೋದಲ್ಲಿ ಕಾದು ಕುಳಿತಿದ್ದ ಆರೋಪಿ ಸಂಖ್ಯೆ 7 ಅನುಕುಮಾರ್ ಈ ಫೋಟೋವನ್ನ ಕ್ಲಿಕ್ಕಿಸಿ ಅದು ಯಾರಿಗೆ ಅಪ್ಡೇಟ್ ಮಾಡಿದ್ನೋ ಗೊತ್ತಿಲ್ಲ, ಬಟ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಲ್ಲಿ ಮರ್ಡರ್ ಆಗ್ತಾನೆ. ಮರ್ಡರ್ ಆಗೋದಕ್ಕಿಂತ ಹಿಂದಿನ ದಿನ ಅಂದರೆ ಅವತ್ತಿನ ಬೆಳಿಗ್ಗೆ ಸುಮಾರು 9:30ಗೆ ಮನೆಯಿಂದ ಹೊರಡ್ತಾನೆ. ಮನೆಯಿಂದನೇ ಸಹ ಏನು ರಘು, ಜಗ್ಗ ಮತ್ತು ಅನುಕುಮಾರ್ ಈ ಮೂವರು ಕೂಡ ಆಟೋದಲ್ಲಿ ಫಾಲೋ ಮಾಡ್ತಾರೆ. ನಾವೀಗ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ಈ ಒಂದು ಪಂಚರ್ ಶಾಪ್ ಇದೆಯಲ್ಲ, ಇದೇ ಪಂಚರ್ ಶಾಪ್ ಬಳಿ ಬಂದು ರೇಣುಕಾಸ್ವಾಮಿ ಇಲ್ಲಿ ನಿಂತ್ಕೊತಾನೆ. ನಾವು ನಮಗೆ ಸಿಕ್ಕಿರುವಂಥ ಫೋಟೋದಲ್ಲೂ ಕೂಡ ಈ ಪಂಚರ್ ಶಾಪ್ನ ಫೋಟೋ ಆಗಿರುತ್ತೆ. ಅವತ್ತು ಇಲ್ಲಿ ಬ್ಲೋ ಇಟ್ಕೊಂಡ ತಕ್ಷಣ ಅಲ್ಲಿ ಏನು ರೇಣುಕಾಸ್ವಾಮಿ ನಿಂತಿರುವಂಥ ಸಂದರ್ಭದಲ್ಲಿ ಆಟೋದಲ್ಲಿ ಮೂವರು ಸಹ ಆಟೋದಲ್ಲಿ ಇರ್ತಾರೆ ಅನಿಸುತ್ತೆ. ಆಟೋದಲ್ಲಿ ಒಂದು ಫೋಟೋ ತೆಗಿತಾರೆ. ಆ ಫೋಟೋ ಏನು ರಿಪಬ್ಲಿಕ್ ಕನ್ನಡದ ಟಿವಿಯಲ್ಲಿ ಈಗ ನಾವೇನು ತೋರಿಸ್ತಿದ್ವಿ, ಆ ಫೋಟೋ ಮತ್ತು ನಾವು ಈಗ ತೋರಿಸ್ತಿರುವಂಥ ಸ್ಪಾಟ್ ಎರಡೂ ಕೂಡ ಒಂದೇ. ಯಾಕಂದರೆ ನಮ್ಮ ಈ ಹಿಂದಿನ ಸುಮಾರು ಒಂದು 150-200 ಮೀಟರ್ ದೂರದಲ್ಲಿ ರೇಣುಕಾಸ್ವಾಮಿ ಮನೆ ಇರ್ತದೆ. ಆ ಮನೆಯಿಂದ ಬಂದ ರೇಣುಕಾಸ್ವಾಮಿ ನಾವು ಹಿಂದ್ಗಡೆ ಅಂದರೆ ಅಂಡರ್ ಪಾಸ್ ಇದೆ, ಇದು ರಾಷ್ಟ್ರೀಯ ದಾವಣಗೆರೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈಗ ಬಂದು ಇಲ್ಲಿ ಪಂಚರ್ ಶಾಪ್ ಅಲ್ಲಿ ಪಂಚರ್ ಏನು ಬ್ಲೋ ಇಡ್ಸ್ಕೊಂಡು ಈ ಥರ ಅಂದರೆ ಮುಂದೆ ಇದೇ ಸರ್ವಿಸ್ ರೋಡಲ್ಲಿ ಜೆ ಸಿ ಆರ್ ಹೋಗ್ತಾರೆ. ಕೊಲೆಗೆ ಕಾರಣವಾಗಿದ್ದು 17 ಜನ ಜೈಲು ಪಾಲಾಗೋ ಹಾಗೆ ಮಾಡಿದ್ರು ಕೂಡ ಜೈಲಿನಲ್ಲಿರೋ ಪವಿತ್ರ ಗೌಡ ದೌಲತ್ತು ಕಡಿಮೆ ಆಗಿಲ್ಲ. ಪಶ್ಚಾತ್ತಾಪ ಅನ್ನೋದು ಹತ್ರಕ್ಕೂ ಬಂದಿಲ್ಲ. ದರ್ಶನ್ ಹೆಸರಲ್ಲೇ ಈಗಲೂ ಜೈಲಲ್ಲಿ ದೌಲತ್ತಂತೆ. ಆ ವಿಜಯಲಕ್ಷ್ಮಿಯವ್ರು ಈಗಷ್ಟೇ ಹೋದ್ರು, ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ದಾರೆ. ಹಂಗೆ ನೋಡಿದ್ರೆ ಧರ್ಮಪತ್ನಿ ಈ ಅಮ್ಮ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಹೆಸರು ಹೇಳ್ಕೊಂಡು ದೌಲತ್ತಂತೆ. ಪರಪ್ಪನ ಅಗ್ರಹಾರದಲ್ಲೂ ಕೂಡ ಪವಿತ್ರ ಗೌಡ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿದ್ದಾರಂತೆ. ದರ್ಶನ್ ಹೆಸರು ಹೇಳ್ಕೊಂಡು ದರ್ಪ ತೋರಿಸ್ತಿದ್ದಾರಂತೆ. ರೇಣುಕಾಸ್ವಾಮಿಯ ಕೊಲೆ ಫೋಟೋ ಒಂದು ಕಡೆ ಫುಲ್ ವೈರಲ್ ಆಗಿದೆ. ಎಷ್ಟು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅನ್ನೋದು ಕೂಡ ಇದೀಗ ಜಗಜ್ಜಾಹೀರಾಗಿದೆ. ಕಿಲ್ ಹಿಮ್ ಅಂತ ಹೇಳಿ ಕೊಂದು ಹಾಕಿ ಅಂತ ಹೇಳಿ ಕಿರ್ಚಿದ್ ಯಾರು ಅನ್ನೋದು ಕೂಡ ಈಗ ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಮೇಡಮ್ ಪವಿತ್ರ ಗೌಡ. ಈಗಲೂ ಕೂಡ ಕೊಬ್ಬಿನ ಮಾತಂತೆ, ಬೇಲ್ ಸಿಗುತ್ತೆ ಬಿಡ್ರಿ, 1-2 ತಿಂಗಳು ಹೊರಗೆ ಹೋಗ್ತೀನಿ ಅಂತ ಜೈಲ್ ಸಿಬ್ಬಂದಿ ಜೊತೆಯಲ್ಲಿ ದರ್ಪದ ಮಾತನಾಡ್ತಿದ್ದಾರಂತೆ ಪವಿತ್ರ ಗೌಡ. ಜೈಲಿನ ಟಿವಿಗಳಲ್ಲಿ ಈ ಘಟನೆ ಎಲ್ಲ ನೋಡ್ತಿದ್ದಾರಂತೆ. ಫೋಟೋ, ವಿಡಿಯೋ ಮಾಧ್ಯಮಗಳಲ್ಲಿ ನಿರಂತರವಾಗಿ ಈ ಪವಿತ್ರ ಗೌಡ ಮೇಡಮ್ ಅವರ ರೌದ್ರಾವತಾರ ಇದೆಲ್ಲವೂ ಆಚೆ ಬಂದದ್ದನ್ನು ಗಮನಿಸಿ 2 ತಿಂಗಳಲ್ಲಿ ಆಚೆ ಹೋಗ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಂತೆ ಪವಿತ್ರ ಗೌಡಗೆ.
ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಭೇಟಿ ಆಗ್ಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ್ ಆಗಮಿಸಿದ್ದಾರೆ. 4:30ಕ್ಕೆ ಸರಿಯಾಗಿ ಸಮಯ ನಿಗದಿಯಾಗಿದೆ ಭೇಟಿಗೆ. ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು ಸ್ಪೆಷಲ್ ಮೀಟಿಂಗ್ ರೂಮ್ನಲ್ಲಿ ಭೇಟಿಯಾಗ್ತಾರೆ. ಕಳೆದ ಬಾರಿ ಕೂಡ ಹೀಗೇನೆ ಈ ಹೈಟೆಕ್ ಸೆಕ್ಯೂರಿಟಿ ಇರ್ತಕ್ಕಂಥ ಹೈಟೆಕ್ ಅಲ್ಲ, ಅದು ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಸೆಲ್ನಲ್ಲಿ ದರ್ಶನ್ ಬಂದಿಯಾಗಿದ್ದಾರೆ. ಅಲ್ಲಿಂದ ಈ ಮೀಟಿಂಗ್ ಹಾಲಿಗೆ ಕರ್ಕೊಂಡು ಬರ್ತಾರೆ ಪೊಲೀಸರು. ಇದರ ದೃಶ್ಯ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಕಳೆದ ಬಾರಿ ಪತ್ನಿ ತಂದ್ಕೊಟ್ಟಿದ್ದ ಟಿ ಶರ್ಟ್, ಬಹುಶಃ ಕಳೆದ ಬಾರಿ ಅಟ್ಯಾಕ್ ಸಮೇತ ತಂದ್ಕೊಟ್ಟಿದ್ದ ಟಿ ಶರ್ಟ್ ಧರಿಸಿ ದರ್ಶನ್ ಇದೀಗ ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಆಗಮಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಮೀಟಿಂಗ್ ಹಾಲ್ ಕಡೆಗೆ. ಹೈ ಸೆಕ್ಯೂರಿಟಿ ಬರಾಕ್ನಲ್ಲಿ ಒಬ್ಬರೇ ಇರುವ ದರ್ಶನ್ ಅವರನ್ನ ಇದೀಗ ಭೇಟಿಯಾಗಿ ಸಮಾಧಾನ ಪಡಿಸಲಿಕ್ಕೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಮತ್ತೊಂದು ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ. ಮುಂದಿನ ಕಾನೂನಾತ್ಮಕ ಹೋರಾಟ ಹಾಗೆ ಆರೋಗ್ಯ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ವಿಚಾರಿಸ್ಕೊಂಡು ಹೋಗ್ತಾರೆ ವಿಜಯಲಕ್ಷ್ಮಿ ಅವರು. ಪರಪನಗ್ರಹಾರ ಕಾರಾಗೃಹದಲ್ಲಿರ್ತಾ ಕೂಡ ಪ್ರತಿ ವಾರ ಮಿಸ್ ಮಾಡ್ದಲೇ ದರ್ಶನ್ ಭೇಟಿಗೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಇನ್ಫ್ಯಾಕ್ಟ್ ಜೈಲಿನ ವಾಸವನ್ನ ದರ್ಶನ್ ಕಂಡಿದ್ದೇನೆ ಅಂತ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಮೊದಲ ಬಾರಿಗೆ. 2ನೇ ಬಾರಿಗೆ ಪವಿತ್ರ ಗೌಡಂಗ್ ಅದ್ಯಾರೋ ಮೆಸೇಜ್ ಕಳಿಸ್ತಾ ಅನ್ನೋ ಕಾರಣಕ್ಕೆ ಆತನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಆಗ್ಲೂ ಜೈಲಿನಿಂದ ಹೊರಗೆ ತರಿಸಿದ್ದು ಇದೇ ವಿಜಯಲಕ್ಷ್ಮಿ. ಈಗಲೂ ಕೂಡ ಜೈಲಿನಿಂದ ಹೊರಗೆ ತರಿಸೋ ಪ್ರಯತ್ನ ಮಾಡ್ತಾ ಇರೋದು ಇದೇ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ. ಬಳ್ಳಾರಿಯಲ್ಲಿದ್ದರೂ ಕೂಡ ಬಿಡದೆ ಹೋಗಿ ವಾರ ನೋಡ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ಗಮನ ಕೊಡಬೇಕಾಗಿರೋದು ಇದ್ರ ಬಗ್ಗೆ. ವಿಜಯಲಕ್ಷ್ಮಿ ಅವರು ಸ್ವಂತ ಹೆಂಡತಿ ಆದರೂ ಕೂಡ ನಿಮ್ಮ ಥರ ರೋಡಲ್ಲಿ ನಿಂತ್ಕೊಂಡು ಎದೆ ಹೊಡ್ಕೊಳ್ತಿಲ್ಲ. ಮಾಡಬೇಕಾಗಿರೋ ಕೆಲಸವನ್ನ, ಕೊಡಬೇಕಾಗಿರೋ ಸಪೋರ್ಟನ್ನು ಕೊಡಬೇಕಾದ ರೀತಿಯಲ್ಲಿ ಕೊಡ್ತಿದ್ದಾರೆ. ಡೀಸೆಂಟ್, ಡಿಗ್ನಿಫೈಡ್ ರೀತಿಯಲ್ಲಿ ಈ ಇಡೀ ಪ್ರಕರಣದಲ್ಲಿ ವರ್ತನೆ ಮಾಡ್ತಾ ಇರೋದು ಅಂತಂದ್ರೆ ವಿಜಯಲಕ್ಷ್ಮಿ ಅವರು. ಎಂಥದ್ದೇ ಕೋಪ ಇದ್ರು, ಎಂಥದ್ದೇ ಬೇಜಾರಿದ್ರು, ಎಂಥದ್ದೇ ಅಸಮಾಧಾನ ಇದ್ರೂ ಕೂಡ ಮಾಧ್ಯಮದ ಮುಂದೆ ಈವರೆಗೆ ಒಂದೇ ಒಂದು ರಿಯಾಕ್ಷನ್ ಇಲ್ಲ ವಿಜಯಲಕ್ಷ್ಮಿ ಅವ್ರದ್ದು. ತಪ್ಪು ಮಾಡಿದ್ದಾನೆ ಅಂತಲೂ ಇಲ್ಲ, ತಪ್ಪು ಮಾಡಿಲ್ಲ ಅಂತಲೂ ಇಲ್ಲ, ನಾನು ದರ್ಶನ್ನ ಕಾಪಾಡ್ಕೊಳ್ತೀನಿ ಅಂತಲೂ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೂ ಇಲ್ಲ. ತಾವು ಮಾಡಬೇಕಾಗಿರೋ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ. ಪ್ರತಿ ವಾರ ಅದು ಪರಪನಗ್ರಹಾರ ಕಾರಾಗೃಹದಲ್ಲಿರ್ತಾಲೂ ಅಷ್ಟೇ, ಈಗ ದೂರದ ಬಳ್ಳಾರಿಯಲ್ಲಿರ್ತಾನೂ ಅಷ್ಟೇ. 300+ ಕಿಲೋಮೀಟರ್ಸ್, ಹತ್ರ 400 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಪ್ರತಿ ವಾರ. ಪ್ರಸಾದ, ಕುಂಕುಮ, ಬಟ್ಟೆ, ಬರೆ, ಡ್ರೈ ಫ್ರೂಟ್ಸ್. ಕೊಲೆ ಆರೋಪ ಹೊತ್ತು ಗರ್ಲ್ ಫ್ರೆಂಡಿಗೆ ಅದು ಯಾರೋ ಮೆಸೇಜ್ ಕಳಿಸ್ತಾ ಅಂತ ಹೇಳಿ ಕೋಪ ಮಾಡಿಕೊಂಡು ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಹೊತ್ತಿರುವ ಗಂಡ ಜೈಲಲ್ಲಿ ಆರಾಮಾಗಿರ್ಲಿ ಅನ್ನೋ ಕಾರಣಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗಿ ಕೊಡ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ಇವತ್ತು ಕೂಡ ತೊಗೊಂಡು ಹೋಗಿದ್ದಾರಂತೆ, ಲಾಸ್ಟ್ ವೀಕ್ ಕೂಡ. ಬ್ರ್ಯಾಂಡೆಡ್ ಬಟ್ಟೆಗಳು, ಅದು ಯಾರೋ ವಿಲ್ಸನ್ ಗಾರ್ಡನ್ ನಾಗನ ಹತ್ರ ಯಾಕೆ ಇಸ್ಕೊಳ್ತೀಯಾ, ನಾನೇ ಮನೆಯನ್ನು ತಂದ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇದೆ ವಿಜಯಲಕ್ಷ್ಮಿ ಅವ್ರು ಕೊಡ್ತಿರೋದು ನೋಡಿದ್ರೆ. ಅವ್ರ ಮನಸ್ಸಲ್ಲಿ ಅಂಥ ಭಾವನೆ ಇದೆಯೋ ಎಲ್ಲೋ ಗೊತ್ತಿಲ್ಲ. ನಿಷ್ಠೆಯಿಂದ ಒಳ್ಳೊಳ್ಳೆ ಬಟ್ಟೆಗಳನ್ನ ತೊಗೊಂಡು ಹೋಗಿ ಕೊಡ್ತಾ ಇದ್ದಾರೆ ಪತಿ ದರ್ಶನ್ ಅವರಿಗೆ. ಈ ಬಾರಿ ಕೂಡ ಒಂದು ಬ್ಯಾಗ್ ತುಂಬ ಬಟ್ಟೆಗಳನ್ನು ತೊಗೊಂಡು ಹೋಗಿದ್ದಾರೆ. ಆ ಬ್ಯಾಗ್ ಕಂಪ್ಲೀಟ್ ಆಗಿ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಈಗ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಇಬ್ಬರು ಕೂಡ ಮೀಟಿಂಗ್ ಹಾಲ್, ಈ ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಮೀಟಿಂಗ್ ಹಾಲ್ನಲ್ಲಿ ಭೇಟಿಯಾಗಿದ್ದಾರೆ. ಜೊತೆಯಲ್ಲಿ ದರ್ಶನ್ ಅವ್ರ ತಮ್ಮ ದಿನಕರ್ ಅವರು ಕೂಡ ದೂರ ಆಗಿದ್ರು. ಈ ಕೊಲೆ ಪ್ರಕರಣ ಆಚೆ ಬರೋವರೆಗೂ ದರ್ಶನ್ ಅವರ ತಾಯಿ ಹಾಗೆ ತಮ್ಮ ಇಬ್ರು ನಮ್ಗೆ ಇವ್ರ ಸವಾಸನೆ ಬೇಡ ಅಂತ ಹೇಳಿ ದೂರ ಇದ್ರು. ಇದೀಗ ಸಹೋದರ ಕೂಡ ಅಣ್ಣನನ್ನ ನೋಡ್ಲಿಕ್ಕೆ ಬಳ್ಳಾರಿವರೆಗೂ ಹೋಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇವತ್ತು ಕೂಡ ಅರ್ಧ ಗಂಟೆನ ಸಮಯ ಸಿಕ್ಕಿರೋದು ಈ ಭೇಟಿಗೆ, ಮಾತುಕತೆಗೆ? ಖಂಡಿತ ಸ್ಮಿತಾ, ಈಗ 4 ಗಂಟೆಗೆ ಅಂದ್ರೆ 4:30ಕ್ಕೆ ಸರಿಯಾಗಿ ದರ್ಶನ್ ಅವರನ್ನ ಅವರ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಕರ್ಕೊಂಡು ಬರಲಾಗಿದೆ. ಸರಿಯಾಗಿ 4:30ಕ್ಕೆ ಅವರ ಭೇಟಿ ಆರಂಭವಾಗಿದೆ. ಅಂದ್ರೆ 5 ಗಂಟೆವರೆಗೂ ಇವರ ಭೇಟಿ ಇರುತ್ತೆ. ಅಂದ್ರೆ ಒಬ್ಬ ಕೈದಿಯನ್ನ ಅಂದ್ರೆ ವಿಚಾರಣಾಧೀನ ಕೈದಿಯನ್ನ ಅರ್ಧ ಗಂಟೆ ಮಾತ್ರ ಮಾತನಾಡಿಸೋದಕ್ಕೆ ಅಥವಾ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರ ಪ್ರಕಾರವೇ
ಅರ್ಧ ಗಂಟೆ ಮಾತ್ರ ಇವರು ಮಾತುಕತೆ ನಡೆಸ್ತಾರೆ. 5 ಗಂಟೆಗೆ ಸರಿಯಾಗಿ ದರ್ಶನ್ ಅವರು ಮತ್ತೆ ಹೈ ಸೆಕ್ಯೂರಿಟಿ ಸೆಲ್ಗೆ ವಾಪಸ್ ಹೋಗ್ಬೇಕಾಗುತ್ತೆ. ಇಲ್ಲಿ ವಿಜಯಲಕ್ಷ್ಮಿ ಅವರು 4:15ಕ್ಕೆ ಮೊದಲು ಬಂದು ಅವರಿಗೋಸ್ಕರ ಕಾಯ್ತಾ, ಅವರ ಸಹೋದರ ಕೂಡ ದಿನಕರ್ ಅವರು ಕೂಡ ಬಂದಿದ್ದಾರೆ. ಜೊತೆಗೆ ಅವರ ಇನ್ನೊಬ್ಬ ಸಂಬಂಧಿ ಸುಶಾಂತ್ ಅವರು ಕೂಡ ಇದ್ದಾರೆ. ಅಂದ್ರೆ ಈ 3 ಜನ 4:15ಕ್ಕೆ ಬಂದು ಒಂದು ಸಂದರ್ಶಕರ ಕೊಠಡಿಯಲ್ಲಿ ಕುಳಿತಿದ್ರು. ಈಗ 4:30ಕ್ಕೆ ಸರಿಯಾಗಿ ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ಪ್ರೋಸೆಸ್ಗಳಾದವು ಅದೇ ರೀತಿಯಾಗಿ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಅವರನ್ನ ಭದ್ರತೆಯಲ್ಲಿ ದರ್ಶನ್ ಅವ್ರನ್ನ ಕರ್ಕೊಂಡು ಬಂದು ಈಗ ಮೀಟಿಂಗ್ ಹಾಲ್ ನಲ್ಲಿ ಬಿಡಲಾಗಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ಅರ್ಧ ಗಂಟೆ ಮಾತುಕತೆ ನಡೆಸ್ತಾರೆ. ಆ ಒಂದು ಮೀಟಿಂಗ್ ಹಾಲ್ ನಲ್ಲಿ ಸಂಪೂರ್ಣವಾಗಿ CCTV ರೆಕಾರ್ಡಿಂಗ್ ಇರುತ್ತೆ. ಯಾಕಂದ್ರೆ ಆ ಒಂದು ಭೇಟಿ ಸಂದರ್ಭದಲ್ಲಿ ಏನಾದರೂ ಕೊಡಬಹುದು ಅನ್ನುವ ನಿಟ್ಟಿನಲ್ಲಿ ಆ ರೀತಿಯಾದ ಒಂದು ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ. ಈಗ ನಮಗೆ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ಸೆರೆಯಾದ ದೃಶ್ಯಗಳನ್ನ ನೋಡಿದಾಗ ಒಂದು ಬ್ಯಾಗ್ ಅನ್ನ ಮಾತ್ರ ತಂದಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳನ್ನ ತಂದಿದ್ದಾರೆ ದರ್ಶನ್ಗಾಗಿ. ಅದನ್ನ ಬಿಟ್ರೆ ಜೊತೆಗೆ ಒಂದೆರಡು ಪೇಪರ್ಸ್ ಗಳಿದ್ವು. ಕೆಲವೊಂದು ದಾಖಲೆಗಳು ಅದರಲ್ಲಿ ಇದ್ವು. ಅವನ್ನು ಕೂಡ ಈಗ ಅಲ್ಲಿಗೆ ತೆಗೆದುಕೊಂಡು ಹೋಗಿರಲಾಗಿರ್ತಕ್ಕಂಥದ್ದು. ಸುಮಾರು ಅರ್ಧ ಗಂಟೆ ಮಾತುಕತೆ ಬಳಿಕ ಅಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇದೀಗ ಮೀಟಿಂಗ್ ಆರಂಭವಾಗಿದೆ. ಅಂದ್ರೆ ಅವರು ಮಾತುಕತೆಯನ್ನ ಆರಂಭಿಸಿದರೆ ಈಗ ಒಂದೊಂದು ಕ್ಷಣವೂ ಕೂಡ ಅವರಿಗೆ ನಿಜಕ್ಕೂ ಒಂದು ಸಾಕಷ್ಟು ಮೌಲ್ಯಯುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ವಿಚಾರವನ್ನ ಅವರು ಚರ್ಚೆ ಮಾಡಬೇಕಾಗಿದೆ. ಸಾಕಷ್ಟು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಸುದೀರ್ಘವಾದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಅವರಿಗೆ ಹೇಳೋದಕ್ಕೆ ಆಗದೆ ಹೋದ್ರೂ ಕೂಡ ಅಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ ಇಲ್ಲಿ ಅವರು ತಿಳಿಸಬಹುದು. ನಾಳೆ ಅವರ ಲೀಗಲ್ ಟೀಮ್ ಬರುತ್ತೆ ಅಂತ ಈಗ ನಮ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿ ಆ ಸಂದರ್ಭದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಈ ದರ್ಶನ್ ಅಂಡ್ ಗ್ಯಾಂಗ್ ನ ಕ್ರೌರ್ಯ ಬಗೆದಷ್ಟು ಕೂಡ ಬಯಲಾಗ್ತಾ ಹೋಗ್ತಾ ಇದೆ. ರೇಣುಕಾಸ್ವಾಮಿ ನರಳಿ ಪ್ರಾಣ ಬಿಟ್ಟಿದ್ದಾನೆ. ಆದರೆ ಪಟ್ಟಣಗೆರೆ ಶೆಡ್ನ ಪಾಪಿಗಳು ಕೊಲೆ ಬಳಿಕ ಮಾಡಿದ್ದು ಏನು ಗೊತ್ತಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಒಂದೊಂದು ದೃಶ್ಯವು ಘೋರ ಘನಘೋರ. ಬಡಪಾಯಿ ರೇಣುಕಸ್ವಾಮಿ ಕೈ ಮುಗಿದು ಪ್ರಾಣ ಭಿಕ್ಷೆಯನ್ನ ಕೇಳುತ್ತಿದ್ರು ಬಿಡಲಿಲ್ಲ ಪಾಪಿಗಳು. ರೇಣುಕಸ್ವಾಮಿಗೆ ಡಿ ಗ್ಯಾಂಗ್ ಕ್ರೂರಿಗಳು ಇಂಚಿಂಚು ನರಕ ದರ್ಶನವನ್ನ ತೋರಿಸಿದ್ದಾರೆ. ಮೈ ತುಂಬಾ ಗಾಯಗಳು, ರಕ್ತದ ಕಲೆಗಳು. ನಿಜಕ್ಕೂ ಭಯಾನಕ. ಕಿಲ್ಲರ್ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಶೆಡ್ನಲ್ಲಿ ಹಲ್ಲೆ, ಪಬ್ನಲ್ಲಿ ಪೊರ್ಕಿ ಪಾರ್ಟಿ. ಸ್ಟೋನಿ ಬ್ರೂಕ್ ಪಾರ್ಟಿನೂ ಇಲ್ಲೇ, ಪ್ಲಾನೂ ಇಲ್ಲೇ. ಈ ಪಬ್ನಲ್ಲೇ ಡಿ ಸಫಾರಿ. ಇಲ್ಲೇ ಇದ್ದ ರೇಣುಕಸ್ವಾಮಿ ಸಾವಿನ ರುವಾರಿ. ರಕ್ಕಸರನ್ನ ಒಟ್ಟುಗೂಡಿಸೋಕೆ ಇಂಥದ್ದೊಂದು ಹೈಫೈ ಅಡ್ಡಾನ ಕ್ರಿಯೇಟ್ ಮಾಡಿದ್ದೇ ದರ್ಶನಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ರಾಕ್ಷಸರ ಅಟ್ಟಹಾಸ ಮಿತಿಮೀರಿತ್ತು. ಈ ಗ್ಯಾಂಗ್ನ ದುರುಳರು ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾ ಇದ್ರೆ ಪೊರ್ಕಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ. ಇಲ್ಲಿಗೆ ಬಂದಿದ್ದ A2 ಪವನ್ ರೇಣುಕಸ್ವಾಮಿಗೆ ಥಳಿಸಿದ್ದ ಫೋಟೋನ ದರ್ಶನ್ಗೆ ತೋರಿಸಿದ್ದ. ಬಳಿಕ ಪಾರ್ಟಿಯಿಂದ ಎದ್ದು ಶೆಡ್ಗೆ ಬಂದಿದ್ದ ದಾಸ. ಕೊಲೆಗೂ ಮುನ್ನ, ಕೊಲೆ ನಂತರವೂ ಎಣ್ಣೆ ಪಾರ್ಟಿ. ಡೆವಿಲ್ ಗ್ಯಾಂಗ್ ಕೊಲೆಗೂ ಮುನ್ನ ಮತ್ತು ಕೊಲೆ ಬಳಿಕವೂ ಪಾರ್ಟಿ ಮಾಡಿದೆ. ಪಟ್ಟಣಗೆರೆ ಶೆಡ್ನ ರಕ್ಕಸರು ಸ್ಟೋನಿ ಬ್ರೂಕ್ನಲ್ಲಿ ಕಿಕ್ಕೇರಿಸಿಕೊಂಡಿದ್ರು. ಪಾರ್ಟಿಯಲ್ಲಿ ದರ್ಶನ್, ಚಿಕ್ಕಣ್ಣ, ವಿನಯ್, ಪ್ರದೋಷ್, ದರ್ಶನ್ ಮ್ಯಾನೇಜರ್ ನಾಗರಾಜ್, ಪವಿತ್ರಾಳ ಅಸಿಸ್ಟೆಂಟ್ ಪವನ್ ಕೂಡ ಇದರಲ್ಲಿ ಇದ್ರು.